ಅಲ್ಲೇ ಮಾಡಿದರೆ ಸ್ಟೇಜ್ ಹಾಕೊಂಡ್ಬಿಟ್ಟಿದ್ವಿ, ಅವ್ರ ಅವಸ್ಥೆ ಇರಲಿಲ್ಲ. ಅದರ ಮಳೆ ಅನಿರೀಕ್ಷಿತವಾಗಿ ಬಂದಿದ್ದರಿಂದ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸುವ ಮಾಡಿದ್ದಾರೆ. ಮತ್ತು ಮಕ್ಕಳು ಕೂಡ ಮನೆಯ ಕಲಿತಿದೆ. ಮತ್ತು ಪೇರೆಂಟ್ಸು ಕೂಡ ಮನೆಯಲ್ಲಿ ಅವರು ಕೂಡ ಮಕ್ಕಳು ಪರವಾಗಿ ನಾಗರಾಜರು ಮತ್ತು ಅವರೆಲ್ಲ ತಂಡಕ್ಕೆ ಎಲ್ಲರೂ ಸೇರಿ ಅಭಿನಂದನೆ ಮಾಡ್ತಾರೆ. ಸೌಮ್ಯರೆಡ್ಡಿಯವರು ಮಾತಾಡ್ತಾರೆ. ಬೆಳಿಗ್ಗೆ 6 ಗಂಟೆಗೆ ಶುರುವಾಗಿಲ್ಲ. ನನಗೆ ಬಹಳ ಖುಷಿ ಇದೆ. ಹೆಣ್ಣು ಹುಲಿ ಅಂತಲೇ ಹೇಳ್ಬೋದು ನಾವು. ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಿ? ಇವತ್ತು ಒಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಹಳ ವರ್ಷದಿಂದ ಮಾಡ್ತಾ ಇದ್ರು, ಈಗ ಮತ್ತೊಮ್ಮೆ ಪ್ರಾರಂಭ ಮಾಡಿದ್ದಾರೆ. ಅದು ಈಗ ಸಮ್ಮರ್ ಹಾಲಿಡೇಸ್ ನಿಮಗೆ ಗೊತ್ತಿದೆ, ಮಕ್ಕಳು ಬೇರೆ ಬೇರೆ ಸಮ್ಮರ್ ಕ್ಯಾಂಪ್ ಹೋಗ್ತಾರೆ. ಅದೇ ರೀತಿ ಈಗ ಈ 3 ವಾರ ನಾನು ಬಂದು ನೋಡಿದ್ದೇನೆ. ತುಂಬಾ ನಿಜವಾಗ್ಲೂ ಇಷ್ಟು ಬೇಗ ಇಷ್ಟು ಚೆನ್ನಾಗಿ ನಮ್ಮ ಮಕ್ಕಳು ಕಲ್ತ್ಕೊಂಡಿದ್ದಾರೆ. ಅದೇ ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ನಮ್ಮ ಮಕ್ಕಳಿಗೆ ಮತ್ತು ವಿಶೇಷವಾಗಿ ನಮ್ಮ ಎಲ್ಲ ನಮ್ಮ ತಂದೆ ತಾಯಿಯರು ಎಲ್ಲರೂ ಬಂದಿದ್ದಾರೆ. ಮತ್ತೆ ನಾವೆಲ್ಲ ವಿಶೇಷ ಮಾಡಿದ್ವಿ. ನಮ್ಮ ಪದ್ಮನಗರ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಪ್ರಮೋದ್ ದೀಪಕ್ ಅವರು, ಮತ್ತೆ ನಮ್ಮ ಸುಬ್ರಹ್ಮಣ್ಯ ನಮ್ಮ ಕಾರ್ಪೊರೇಟರ್ ಅಂತ, ಮತ್ತೆ ಎಲ್ಲ ನಮ್ಮ ಮುಖಂಡರು, ವಿಶೇಷವಾಗಿ ನಾವೆಲ್ಲರೂ ನನ್ನ ಪರವಾಗಿ ನಿಮ್ಮ ಪರವಾಗಿ ನಮ್ಮ ನಾಗರಾಜ್ ಅಂದ್ರೆ ಜೋರ ಸಭೆಗೆ ಸೂಪರ್. ನಾನು ನಮ್ಮ ಸಂಸ್ಕೃತಿ ಅಂತೀನಿ, ನೀವು ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕೃತಿ. ನಮ್ಮ ಚೆನ್ನೈ ಮತ್ತು ಕೇರಳ ವರ್ಧಾ ಡ್ಯಾನ್ಸ್ ಮಾಸ್ಟರ್. ವರ್ಧಾ ಡ್ಯಾನ್ಸ್ ಮಾಸ್ಟರ್ ಅಂದರೆ ನಿಮಗೆ ಚೆನ್ನೈನಲ್ಲಿ ಕೇರಳದಲ್ಲಿ ಎಲ್ಲ ಫೇಮಸ್ಸು. ಕರ್ನಾಟಕದಲ್ಲೂ ವರ್ಧಾ ಡ್ಯಾನ್ಸ್ ಮಾಸ್ಟರ್ ಎಲ್ಲ ಸಿಕ್ಕರು ಇವತ್ತು ಬಂದು ಸುಮಾರು 22 ದಿನಗಳ ಕಾಲ ಹೇಳ್ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ಕಾರಣ. ಎರಡನೇದು ನಮ್ಮ ವಾಲಂಟಿಯರ್ಸ್, 40 ಜನ ವಾಲಂಟಿಯರ್ಸ್ ಹೆಣ್ಮಕ್ಳು, 35 ಜನ ಹೆಣ್ಮಕ್ಳು, 5 ಜನ ಗಂಡ್ಮಕ್ಳು. ಆ ವಾಲಂಟಿಯರ್ಸ್ ಕೂಡ ಇವತ್ತು ಮಕ್ಕಳನ್ನ ಒಂದೇ ಒಂದು 650 ಜನ ಮಕ್ಕಳನ್ನ ನಾವು ಮೈಂಟೈನ್ ಮಾಡಬೇಕಂದ್ರೆ ಸಣ್ಣ ಮಕ್ಕಳು 5 ವರ್ಷ ಮಕ್ಕಳನ್ನ ತಂದು ಅಪ್ಪ ಅಮ್ಮ ತಂದು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಅವ್ರನ್ನ ನಾವು 4 ಗಂಟೆ 5 ಗಂಟೆ ಅವ್ರನ್ನ ನೋಡ್ಕೋಬೇಕಾದ್ರೆ ಅವರು ನಿಜವಾಗ್ಲೂ ಹೇಳ್ತೀನಿ, ನಮ್ಮ ವಾಲಂಟಿಯರ್ಸು ಅವರು ತಾಯಿಯಂದಿರೋ ಥರ ಆ ಮಕ್ಕಳನ್ನ ಕಾಪಾಡಿದ್ದಾರೆ. ಇವತ್ತರೂ ಒಂದು ಮಗುಗೂ ಕೂಡ ಏನು ತೊಂದರೆ ಆಗಲಿಲ್ಲ. ಆ ಥರ ಇವತ್ತು ಮಕ್ಕಳಿಗೆ ಮಾಡಿದ್ದೀವಿ. ನನಗೆ ನಮ್ಮ ಸಂಸ್ಕೃತಿ ಅಂದರೆ ಮನೋರಂಜನೆ ತುಂಬ ಒಳ್ಳೆ ಕಾರ್ಯಕ್ರಮ. ಆ ಕಾರ್ಯಕ್ರಮ 10 ವರ್ಷ ಮಾಡ್ತಾ ಇದ್ವಿ, 5 ವರ್ಷ ಮಾಡಿದ್ವಿ. ಆಮೇಲೆ 2 ವರ್ಷ ಕೋವಿಡ್ ಬಂದು ತಿರ್ಗಾ ಈಗ 1 ವರ್ಷ MP ಎಲೆಕ್ಷನ್ನು, 1 ವರ್ಷ MLA ಎಲೆಕ್ಷನ್. ಆದರೆ ಈ ವರ್ಷ ಮಾಡಿದ್ದೀವಿ. ಬರೋ ವರ್ಷ ಇನ್ನು ದೊಡ್ಡ ಮಟ್ಟದಲ್ಲಿ ಮಾಡೋಣ. ಇದಕ್ಕೆಲ್ಲ ನನಗೆ ಸಂಪೂರ್ಣ ಸಹಕಾರ ಆಶೀರ್ವಾದ ಮಾಡಿದಂಥವರು ನಮ್ಮ ಜನಪ್ರಿಯ ಗುರುಗಳಾದಂಥ ಸಚಿವ ರಾಮಲಿಂಗಯ್ಯ ಅವರು, ಆ ಸಾರಿಗೆ ಮತ್ತು ಮುದ್ರಾಯ ಸಚಿವರು ನನ್ನ ಬಲಗೈಯಾಗಿ ನಿಂತ್ಕೊಂಡು ನನಗೆಲ್ಲ ರೀತಿಯಲ್ಲೂ ನನಗೆ ಈ 45 ವರ್ಷ ರಾಜಕೀಯ ಚಿಕ್ಕುಡುಗನಲ್ಲಿ ಎಂಟ್ರಿ ಆಗಿದ್ದು. ಆ ರಾಜಕೀಯದಲ್ಲಿ ನನಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ ಅದಕ್ಕೆ ರಾಮಲಿಂಗಯ್ಯ ಕಾರಣ ಅಂತ ನಾನು ಎಲ್ಲರ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಸೌಮ್ಯರೆಡ್ಡಿ ಅವರು ಕೂಡ ನನಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಸಂಸ್ಕೃತಿ ಮಾಡಬೇಕಾದ್ರೆ ಬೇಕಾದಷ್ಟು ಖರ್ಚಾಗುತ್ತೆ ಅಲ್ವಾ? ಆ ಖರ್ಚಿಗೂ ಕೂಡ ಎಲ್ಲರೂ ಸಪೋರ್ಟ್ ಮಾಡಬೇಕಲ್ವಾ? ಅದಕ್ಕೆ 10 ಜನ ಸೇರಿದ್ರೆ ಎಲ್ಲರೂ ಏನೋ ಒಂದು ಸ್ವಲ್ಪ ಮಾಡಿದ್ರೆ ನಮ್ಮ ಸಂಸ್ಕೃತಿ ಕಾರ್ಯಕ್ರಮ ಅಂದರೆ ನಾನು ಯಾವಾಗ ಕೇಳಿದವ್ರಿಗೆ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ. ನಾನು ನಿಮ್ಮೆಲ್ಲರ ಪರವಾಗಿ ಅವರು ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಇದೇ ರೀತಿಯಲ್ಲಿ ನಮ್ಮ ಆತ್ಮೀಯ ನಮ್ಮ ಬೆಳಗ್ಗೆಯಿಂದ ಸಾಯಂಕಾಲಕ್ಕೂ ನನ್ನ ಜೊತೆಲಿದ್ದು ಇವತ್ತು 22 ದಿನ ಸಪೋರ್ಟ್ ಮಾಡಿದಂಥವರು ಬಲಗೈಯಾಗಿ ನಾನು ನಿಂತು ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ LIC ಕಾಲೋನಿ ಮಂಜುನಾಥ್ ಅವರು ಕೂಡ ಬೆಳಗ್ಗೆ ಬಂದರೆ ಸಾಯಂಕಾಲದವರೆಗೂ ಅವರು ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಮರಿಗೌಡ ಅಂತ ನಮ್ಮ PS ಅವರು ಬಂದಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನೇ ಕೆಲಸ ಕಾರ್ಯದಲ್ಲಿ ಬೆಳಗ್ಗೆಯಿಂದ ರಾತ್ರಿ 10 ಗಂಟೆವರೆಗೂ ಅವರು ಆ ಕಾರ್ಯಕ್ರಮಗಳನ್ನ ನೋಡೋದಾಗಲಿ ಮಾಡೋದಾಗಲಿ ಆ ಟೈಪಿಂಗ್ ಆಗಲಿ ಇದೆಲ್ಲ ನಾವು ಮಾಡುವಂಥ ಕೆಲಸ ಕೂಡ ನಾವು ಆ ಮರಿಗೌಡರು ಮಾಡಿದ್ದಾರೆ. ಅದೇ ರೀತಿಯಲ್ಲಿ
ನಮಗೆ ಬೇಕಾದ ಸ್ನೇಹಿತರು, ಆತ್ಮೀಯ ಸ್ನೇಹಿತರುಗಳು ಮತ್ತು ಮನೆಯಿಂದ ರಾತ್ರಿಯಲ್ಲೂ ಕೆಲಸ ಮಾಡೋಂಥವ್ರು ಕುಮಾರ್, ಗೌತಮ್ ಮತ್ತು ನಮ್ಮ ರೈನ್ಲಾಲ್ ವೆಂಕಟೇಶು ಮತ್ತು ಇನ್ನೊಬ್ಬರು ಬಿರುನಗರ ವೆಂಕಟೇಶು, ಈ ಥರ ಬೇಕಾದಷ್ಟು ಜನ ಇನ್ನ ಸ್ನೇಹಿತರು ಹೇಳಕ್ಕೆ ಹೋದ್ರೆ ಒಂದು ದೊಡ್ಡ ಲಿಸ್ಟ್ ಇದೆ. ನಮ್ಗೆಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಪಾಪ ನಾನು ಹೇಳಕ್ಕೆ ಹೋದ್ರೆ ನಮ್ಮ ಇಲ್ಲೇ ನಿಂತಿದ್ದು ಜನ ಎಲ್ಲರೂ ಕೂಡ ನನಗೆ ದಯವಿಟ್ಟು, ಯಾಕಂದ್ರೆ ಮಕ್ಕಳ ಕಾರ್ಯಕ್ರಮ ಇನ್ನ ಮುಂದುವರೆದ ಕಾರ್ಯಕ್ರಮ ಇದೆ, ಅದಕ್ಕೋಸ್ಕರ ಎಲ್ಲ ನೋಡಿ ನಿಂತಿರೋ ಸ್ನೇಹಿತರು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ 24/7 ನನಗೆ ಎಲ್ಲ ರೀತಿಯಲ್ಲೂ ಕೆಲಸ ಮಾಡಿದ್ದಾರೆ. ಇವಾಗಲ್ಲ, ಎಲ್ಲ ಟೈಮಲ್ಲೂ ಕೆಲಸ ಮಾಡ್ತಾರೆ. ನಾನು ಎಲ್ಲರಿಗೂ ಸಪೋರ್ಟ್ ಮಾಡುವಂಥವ್ರಿಗೆ, ನಮ್ಮ ಆತ್ಮೀಯ ಸ್ನೇಹಿತರಿಗೆ, ವಾಲಂಟಿಯರ್ಸ್ಗೆ, ಕೋರಿಯೋಗ್ರಾಫರ್ಸ್ಗೆ, ಅದರಲ್ಲಿ ವಿಶೇಷವಾಗಿ ಜಾನಪದ ಹೇಳ್ಕೊಟ್ಟಂತ ಮಹಾನ್ ವ್ಯಕ್ತಿ ಯಾರಪ್ಪ ಅಂದ್ರೆ ಲಕ್ಷ್ಮಣ್ ಅವರು. ಆ ಲಕ್ಷ್ಮಣ್ ಅವ್ರ ಬಗ್ಗೆ ನನಗೂ ಅವ್ರಿಗೆ ಎಷ್ಟು ಆತ್ಮೀಯ ಸ್ನೇಹಿತರು ಅಂದ್ರೆ ಇವತ್ತು ಕರ್ನಾಟಕ ರಾಜ್ಯದ ಪ್ರಶಸ್ತಿ ಕೂಡ ಅವ್ರಿಗೆ ಇವತ್ತು ದೊರಕಿದೆ. ನಮ್ಮ ಹತ್ರ ಬಂದವರಿಗೆ ನಿಜವಾಗ್ಲೂ ಹೇಳ್ತೀನಿ, ಏನಾದ್ರೂ ಒಂದು ಅನುಕೂಲ ಆಗ್ತಾನೆ ಇರ್ತದೆ. ಇಲ್ಲಿ ಅವರು ಕೂಡ ಜಾನಪದ ಪ್ರಶಸ್ತಿ ಬಂದಂಥವ್ರು. ನೀವು ಆ ಜಾನಪದ ನೋಡಿದ್ರೆ ಲೈವ್ ಅಲ್ಲಿ 45 ನಿಮಿಷ ಪ್ರೋಗ್ರಾಮ್ ಮಾಡಿದ್ದಾರೆ. ಆ ಮಕ್ಕಳು ಮೇಕಪ್ ಮಾಡಿ ಇದ್ದಾರೆ. ನೀವು ದಯವಿಟ್ಟು ನೀವು ಆ ಮಕ್ಕಳ ಕಾರ್ಯಕ್ರಮ ಲಾಸ್ಟ್ ವರೆಗೂ ನೀವು ನೋಡ್ಬೇಕು. ಆ 45 ನಿಮಿಷ ಕಾರ್ಯಕ್ರಮ ನೋಡಬೇಕು. ಇನ್ನು 5-6 ಕಾರ್ಯಕ್ರಮ